ಗುರುಜಿ, ಇವತ್ತು ಏಕಾದಶಿ ಏನೆಲ್ಲ ನಾವು ಆಚರಣೆಗಳಲ್ಲಿ ತೊಡಗಿಸ್ಕೋಬೇಕು ಅಂತ ತಿಳಿಸ್ತಾ ಇದ್ರಿ. ಮಾತುಕತೆಯನ್ನು ಮುಂದುವರ್ಸೋಣ. ಏಕಾದಶಿ ಅಂದ್ರೆ ಏಕಾದಶವಾರ ಅಂತ ಕರಿತೀವಿ. ಅಂದ್ರೆ ಪರಮೇಶ್ವರನಿಗೆ ಏಕಾದಶವಾರ. ನೋಡಿ, ಸಾಧಾರಣವಾಗಿ ಈಶ್ವರನಿಗೆ ಪೂಜೆ ಮಾಡಬೇಕಾದ್ರೆ 11 ಸಂಖ್ಯೆಯಲ್ಲಿ ಪೂಜೆ ಮಾಡಬೇಕು, ಬಹಳ ವಿಶೇಷ. ಏಕಾದಶವಾರ ರುದ್ರವನ್ನ ಹೇಳಿದಾಗ, ಏಕಾದಶವಾರವನ್ನ ಪರಿಪೂರ್ಣವಾಗಿ ರುದ್ರ ಚಮಕ ಜೊತೆ ಹೇಳಿದಾಗ, ಏಕಾದಶವಾರ ರುದ್ರಾಭಿಷೇಕವನ್ನ ಮಾಡಿದಾಗ, ಏಕಾದಶವಾರ ಇರತಕ್ಕಂಥ ಫಲಪೂಜೆಗಳನ್ನು ನಾವು ಹೊಟ್ಟಾಗ, ಏಕಾದಶವಾರ ಅಂದರೆ 11 ದಿವಸಗಳು ಅವನ ಪೂಜೆ ಮಾಡಿದಾಗ ಆ ವ್ರತದಲ್ಲಿ ಪರಿಪೂರ್ಣವಾಗಿ ಫಲವನ್ನು ಸಿಗುತ್ತೆ ಅಂತ ಹೇಳ್ತೀವಿ. ಇದು ಯಾರು ಮಾಡ್ತಾ ಇದ್ರು? ಸಾಕ್ಷಾತ್ ನಂದೀಶ್ವರನು ಭೃಂಗೀಶ್ವರನು ಇಬ್ಬರೂ ಸೇರಿಕೊಂಡು ಪರಿಪೂರ್ಣವಾಗಿ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡಿದ್ರು. ಅದೇ ಏಕಾದಶಿಯಲ್ಲಿ ವಿಶೇಷ ಅಂದರೆ ಶ್ರೀಮನ್ನಾರಾಯಣಗೆ ಪೂಜೆ ಮಾಡೋಕ್ಕೆ ನಂದೀಶ್ವರನು ಕೈಲಾಸ ಬಿಟ್ಟುಬಿಟ್ಟು ಇಲ್ಲಿಗೆ ಬರ್ತಾನೆ. ಯಾಕೆಂದ್ರೆ ವಿಷ್ಣು ಅಂಶವೇ ಶಿವನಾಗಿರೋದ್ರಿಂದ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಅಂದರೆ ಅಗ್ನಿ ತತ್ವದಲ್ಲಿ ಸಾಕ್ಷಾತ್ ಪರಮೇಶ್ವರನು ಹೇಗಿರ್ತಾನೆ? ದೇವಿಯಾಗಿರ್ತಾನೆ. ಅದಾದ್ಮೇಲೆ ವಾಯು ತತ್ವದಲ್ಲಿ ಸಾಕ್ಷಾತ್ ಹೇಗಿರ್ತಾನೆ? ಮಹಾಗಣಪತಿ ಆಗಿರ್ತಾನೆ. ಏಕಾಕ್ಷರ ಬ್ರಹ್ಮ ಅಂದ್ರೆ ಒಬ್ಬನೇ ಭಗವಂತ ನಾನಾ ರೂಪದಲ್ಲಿ. ಅದಾದ್ಮೇಲೆ ಆಕಾಶ ಮಾರ್ಗದಲ್ಲಿ, ಆಕಾಶಲಿಂಗದಲ್ಲಿ ಅವನೇ ಸ್ವತಃ ಸಾಕ್ಷಾತ್ ಭಗವಂತನು ಈಶ್ವರನ ಸ್ವರೂಪದಲ್ಲಿ ಕೂತಿರ್ತಾನೆ ಪರಮೇಶ್ವರನು. ಬಹಳ ಸಂತೋಷ. ಅದಾದ್ಮೇಲೆ ಏನು ಮಾಡ್ತಾನೆ? ಆಕಾಶ ಮಾರ್ಗದಲ್ಲಿ ಸೂರ್ಯನಾರಾಯಣ ಸ್ವರೂಪದಲ್ಲಿ ಸೂರ್ಯಕಾಂತಿಯನ್ನು ಕೊಡ್ತಾನೆ. ಅದಕ್ಕೆ ಆ ಸೂರ್ಯಕಾಂತಿನಾಗಿ ಕೊಡ್ತಕ್ಕಂಥವನು ಪರಮೇಶ್ವರನೇ. ಇಷ್ಟೆಲ್ಲ ಮಾಡಿದವನು ಜಲತತ್ವದಲ್ಲಿ ಸ್ವಯಂ ವಿಷ್ಣು ದಿವಾಕರ, ಅಂದ್ರೆ ಅವನೇ ಸ್ವಯಂ ಜಲನಾಗುತ್ತಾನೆ. ಅದಕ್ಕೆ ಈಶ್ವರ ಅಭಿಷೇಕ ಪ್ರಿಯ. ಇವತ್ತಿಗೂ ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ತೀವಿ ಹೊರತು ಅಲಂಕಾರ ಪ್ರಿಯ ವಿಷ್ಣು. ಅದಕ್ಕೆ ಅವನು ನೀಲವರ್ಣ. ಅಂದ್ರೆ ನೀಲವರ್ಣ ಯಾಕಾದ್ರೆ ಅಂದ್ರೆ ನೀರು ನೀಲಿ ತಿಳಿಯಾಗಿರುತ್ತೆ. ಅಂದ್ರೆ 3 ಪಟ್ಟು ನೀರೆಲ್ಲಿದೆ? ಈ ಭೂಮಿಯಲ್ಲಿ ಅಡಗಿದೆ. ಅಂಥ ಭೂಮಿಯಲ್ಲಿ ಬ್ರಹ್ಮಾಂಡ ಅಂತ ಹೇಳಿರ್ತಕ್ಕಂಥ ಅಡಗಿರ್ತಕ್ಕಂಥ ಸರ್ವ ಜಗತ್ತಿನ ದೇವತೆಗಳು ಏಕಾದಶಿಯಲ್ಲಿ ಶ್ರೀಮನ್ನಾರಾಯಣ ಎದ್ದೇಳ್ತಾನ. ಆಹಾ, ಆ ನೀರು ಸಪ್ತ ಸಾಗರದ ಮಧ್ಯದಲ್ಲಿ ಮಲಗಿದ್ದಾನೆ, ಎದ್ದೇಳ್ತಾನೆ. ಹೇಗೆ ಅಂದ್ರೆ ಸಾಕ್ಷಾತ್ ಈಶ್ವರನೇ ವಿಷ್ಣು ಮಾಯೇತಿ ಸಂಸ್ಥಿತ. ಬ್ರಹ್ಮವರ್ಚಸ್ಸರ ಶಿವ, ವಿಷ್ಣು ಮಾಯೇತಿ ಸಂಸ್ಥಿತ. ವಿಷ್ಣು ಮಾಯೆಯಲ್ಲಿ ಕೂತ್ಕೊಂಡವನೇ ಶಿವ. ಅದಕ್ಕೆ ನಾವೇನ್ ಮಾಡಬೇಕು? ಗರುಡನ್ ನೆನೆಸ್ಕೊಂಡಾಗ ನಂದೀಶ್ವರ ನೆನೆಸ್ಕೋಬೇಕು, ನಂದಿನ ನೆನೆಸ್ಕೊಂಡಾಗ ಗರುಡನ ಪೂಜೆ ಮಾಡಬೇಕು. ಅಂದರೆ ಎರಡೂ ಒಂದೇ, ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನೋ ತರ ಟೂ ಫೇಸ್ ಆಫ್ ಎ ಸಿಂಗಲ್ ಕಾಯಿನ್. ಏಕಾಕ್ಷರಂ ಬ್ರಹ್ಮ, ಒಬ್ಬನೇ ಗ್ರಹ ಭಗವಂತ. ಅದಕ್ಕೋಸ್ಕರ ಇಂಥ ಅವನ ಸ್ಮರಣೆಯನ್ನ ನಾವು ಏಕಾದಶಿ ಅಂದ್ರೆ ಶ್ರೀನಿವಾಸನ ದರ್ಶನ ಮಾಡಬೇಕು. ಆದರೆ ಶ್ರೀನಿವಾಸನ ದರ್ಶನಕ್ಕೆ ಮೊದಲು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ, ನಂದೀಶ್ವರನ ಸ್ಮರಣೆ ಮಾಡ್ಕೋಬೇಕು. ಆ ನಂದೀಶ್ವರನು ಹೇಗಿದ್ದಾನೆ? ಚಿಕ್ಕದಾಗಿಲ್ಲ, ದೊಡ್ಡದಾಗಿದ್ದಾನೆ. ಹೇಗಿದ್ದಾನೆ? ಎಲ್ಲಿದ್ದಾನೆ? ಅವನು ಮಾಡಿರ್ತಕ್ಕಂಥ ಪೂಜಾ ವಿಧಾನದಲ್ಲಿ ಎಷ್ಟು ಚೆನ್ನಾಗಿ ಬರೆದಿರ್ತಕ್ಕಂಥ ಕವನ, ಅದನ್ನು ನೋಡಬೇಕು, ಆನಂದವಾಗಿ ಕೇಳಬೇಕು, ನಂದೀಶ್ವರನ ಸ್ಮರಣೆ ಮಾಡಬೇಕು. ಏಕಾಕ್ಷರಂ ಬ್ರಹ್ಮನಾಗಿರ್ತಕ್ಕಂಥ ಏಕಾದಶವಾರ ಏಕಾದಶಿ ಎಂದು ಆ ಪರಮೇಶ್ವರನ್ ನೆನೆಸ್ಕೊಂಡಾಗ ಶ್ರೀನಿವಾಸನ ಸಂತೋಷ, ಶ್ರೀನಿವಾಸನ ಮಹಾವಿಷ್ಣು ಸ್ವರೂಪದಲ್ಲಿ ನೆನೆಸ್ಕೊಂಡಾಗ ಪರಮೇಶ್ವರನ ಸಂತೋಷ. ಎರಡೂ ಒಂದೇ ಅಲ್ವೇ? ನೋಡಿ, ನೀವು ಆನಂದಿಸ್ಕೊಂಡ್ರೆ ನನಗೂ ಸಂತೋಷ, ನಾನು ತೋರಿಸಿದ್ದಕ್ಕೆ ನಿಮಗೂ ಆನಂದ. ಹೇರಂತೀರಾ? ಬನ್ನಿ ನೋಡೋಣ. दर्शन मात्रे मन कामना पूर्ति. जय देव जय देव जय देव जय देव जय मंगल मूर्ति. रत्न खचित फारा तुझ गौरी कुमरा, चंदनाची उटी कुमकुम केशरा, हिरे जडित मुकुट शोभतो बरा, ऋणझुणतीन पुरे चरणी घागरिया. जय मंगल मूर्ति श्री मंगल मूर्ति.
विघ्नाची पूर्वी पूर्वी प्रेम कृपा जयाची सुंदर उतिशेंदुराची कंठी झळके बाळ मुक्ता फळांची जय देव जय देव जय देव जय देव जय मंगलमूर्ती लंबोदर पीतांबर फणिवर बंधन सरळ सोंड वक्र तुंड त्रिनयन दास रामाचा वाट पाहे सदना संकटी पावावे निर्वाणी रक्षावे सुरवर वंदन जय मंगलमूर्ती श्री मंगलमूर्ती दर्शन मात्रे मन कामना मूर्ती जय मंगलमूर्ती श्री मंगलमूर्ती स्मरणे मात्रे मन कामना मूर्ती सुखकर्ता दुःखहर्ता वार्ता विघ्नाची पूर्वी पूर्वी प्रेम कृपा जयाची सुंदर उतिशेंदुराची कंठी झळके बाळ मुक्ता फळांची जय देव जय देव जय देव जय देव जय देव जय देव जय मंगलमूर्ती श्री मंगलमूर्ती दर्शन मात्रे मन कामना पूर्ती जय देव जय देव जय देव जय देव जय मंगलमूर्ती ನೋಡಿದ್ರೆ ಎಂಥ ಆನಂದ, ಅಂಥ ಒಂದು ಸೊಗಬಾಗಿರ್ತಕ್ಕಂಥ ಒಂದು ಸಂಗೀತ, ಎಂಥ ಒಂದು ಸೌಂದರ್ಯವಾಗಿರ್ತಕ್ಕಂಥ ಪ್ರಕೃತಿ. ಈ ಪ್ರಕೃತಿಯ ಮಧ್ಯೆ ನಂದೀಶ್ವರನು ಸಣ್ಣ ಪುಟ್ಟ ಆದರೆ ಪರವಾಗಿಲ್ಲ, ಬೃಹದಾಕಾರದಲ್ಲಿ ಎಂಥ ಒಂದು ಲೋಕ. ಅದಕ್ಕೆ ಹೇಳೋದು ಪ್ರಕೃತಿಯ ಧರ್ಮದಲ್ಲಿ ಈ ನಂದಿ ಏನಿವತ್ತು ನೋಡ್ತಾ ಇದ್ದೀರಾ, ಇದೇ ನಂದಿ 8 ತಿಂಗಳಲ್ಲಿ ನಿಂತ್ಕೊಳ್ಳತ್ತೆ ನೋಡಿ. ಆಹಾ, ಕಲ್ಲಿನ ನಂದಿ ನಿಂತ್ಕೊಳ್ಳತ್ತಾ? ಅದು ಸುಳ್ಳಲ್ಲ. ಇಲ್ಲಿರ್ತಕ್ಕಂಥ ನಂದೀಶ್ವರನು ಏನು ಚಾಮುಂಡಿ ಬೆಟ್ಟದಲ್ಲಿ ನೋಡ್ತಾ ಇದ್ದಾರೆ ನಂದೀಶ್ವರನು, ಬಸವನಗುಡಿಯಲ್ಲಿ ನಂದೀಶ್ವರನು, ಬೇಲೂರು ಹಳೇಬೇಡಲ್ಲಿರ್ತಕ್ಕಂಥ ನಂದೀಶ್ವರನು, ರಾಮೇಶ್ವರಲ್ಲಿರ್ತಕ್ಕಂಥ ನಂದೀಶ್ವರನು, ಎಲ್ಲ ಕಲ್ಲಿನ ನಂದಿಗಳು ನಿಂತ್ಕೊಳ್ಳತ್ತೆ. ಕಲ್ಲಿನ ಕೋಳಿ ಕೂಗತ್ತೆ, ಪ್ರಳಯ ಕಾಲ ಹತ್ರ ಬರುತ್ತೆ, ಹುಷಾರ್ ಅಂತ ಕೂಡ ಹೇಳುತ್ತೆ. ಆದರೆ ಏಕಾದಶಿಯಲ್ಲಿ ವೈಕುಂಠ ದ್ವಾರ ತೆಗಿತಾ ಇದೆ ಅನ್ನೋ ಎಷ್ಟೋ ಜನಕ್ಕೆ ಇವತ್ತು ಹೋಗಿ ಬಂದ್ಬಿಟ್ರೆ ವೈಕುಂಠಕ್ಕೆ ಹೋಗ್ತೀವಂತೆ. ಹೋಗ್ಬೇಕಾದ್ರೆ ಎಷ್ಟು ಜನ ಕಾಶಿಗೆ ಹೋದ್ರೂ ಸಾಯಕ್ಕಾಗಲ್ಲ. ಅದಕ್ಕೆ ಎಷ್ಟೋ ಜನ ಕಾಶಿಗೆ ಹೋದ್ರೂ ಶನೇಶ್ವರನ ಕಾಟ ತಪ್ಪಿಲ್ಲ.